ಹಲೋ ಮಕ್ಕಳೇ, ಸಮಸ್ತ ಕನ್ನಡ ನಾಡಿನ ಜನತೆಗೆ ನನ್ನ ನಮಸ್ಕಾರ ಹಾಗೂ ಕರ್ನಾಟಕದಲ್ಲಿ ಓದ್ತಿರುವ ಎಲ್ಲ ಮಕ್ಕಳಿಗೂ ಫಿಸಿಕ್ಸ್ ಮೇಸ್ಟ್ರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಸ್, ಆಸ್ ಯು ಕ್ಯಾನ್ ಸಿ ಆನ್ ದ ಸ್ಕ್ರೀನ್, ಈ ಒಂದು ವಿಡಿಯೋನಲ್ಲಿ ವಿ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ದ ಎಕ್ಸ್ಪ್ರೆಷನ್ ಫಾರ್ ದ ಟಾರ್ಕ್ ಓಕೆ ಆನ್ ಎ ಡೈಪೋಲ್ ವೆನ್ ದ ಡೈಪೋಲ್ ಇಸ್ ಕೆಪ್ಟ್ ಇನ್ ಎ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಈ ಒಂದು ಡಿರೈವೇಷನ್ ಅನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಇಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ 3 ಮಾರ್ಕ್ಸ್. ಓಕೆ, ಸೊ 3 ಮಾರ್ಕ್ಸ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ಈ ಒಂದು ವಿಡಿಯೋನ ಎಂಡ್ ತನಕ ನೋಡಿ, ಸ್ಕಿಪ್ ಮಾಡಿದ್ರೆ ಖಂಡಿತ ನಿಮಗೆ ಪಿನ್ ಟು ಪಿನ್ ಈ ಒಂದು ಟಾಪಿಕ್ ಅರ್ಥ ಆಗುತ್ತೆ. ಸೊ ದಟ್ ಈಸ್ ಅ ಗ್ಯಾರಂಟಿ ದಟ್ ಐ ಕ್ಯಾನ್ ಗಿವ್ ಯು. ಓಕೆ, ಎಸ್. ಸೊ ಈಗ ನಾವು ಡೈರೆಕ್ಟ್ಲಿ ಕಾನ್ಸೆಪ್ಟ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಏನಿದೆ ಅಂತ ಹೇಳಿದ್ರೆ ಎಕ್ಸ್ಪ್ರೆಷನ್ ಫಾರ್ ದ ಟಾರ್ಕ್. ಓಕೆ, ಸೊ ಇದರಲ್ಲಿ ಬೇರೆ ಬೇರೆ ವರ್ಡ್ಸ್ ಬರ್ತಾ ಇದೆ, ಹೌದಾ? ಸೊ ಇದರಲ್ಲಿ ಯಾವ್ಯಾವ ವರ್ಡ್ಸ್ ಬರ್ತಾ ಇದೆ ಅಂತ ಹೇಳಿದ್ರೆ, ಒಂದು ಟಾರ್ಕ್ ಅನ್ನೋ ಒಂದು ವರ್ಡ್ ಬಂತು, ಎಲೆಕ್ಟ್ರಿಕ್ ಡೈಪೋಲ್ ಅನ್ನೋ ಒಂದು ವರ್ಡ್ ಬಂತು, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋ ಒಂದು ವರ್ಡ್ ಬಂತು. ಆಯ್ತಾ, 3 ವರ್ಡ್ ಇದೆ. ಸೊ ಅದರಲ್ಲಿ ನಾನು ಪ್ರೀವಿಯಸ್ ಕ್ಲಾಸಸ್ನ ವೀಡಿಯೋಸ್ನಲ್ಲಿ ಓಕೆ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಆ್ಯಂಡ್ ಡೈಪೋಲ್ ಅಂದ್ರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಸೊ ಇದರಲ್ಲಿ ಒಂದು ಹೊಸ ನ್ಯೂ ವರ್ಡ್ ಅಂದರೆ ಪ್ರೀವಿಯಸ್ ಇಯರ್ಸಲ್ಲಿ ನೀವು ಕಲ್ತಿರ್ತೀರಾ. ಸೊ ಆದರೂ ಕೂಡ ಈ ಒಂದು ಎಕ್ಸ್ಪ್ರೆಷನ್ ಡಿರೈವ್ ಮಾಡುವಾಗ ಈ ಒಂದು ವರ್ಡ್ ನ್ಯೂ ಆಗಿರುತ್ತೆ. ಸೊ ಫಸ್ಟ್ ಟಾರ್ಕ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಓಕೆ, ಎಸ್. ಸೊ ಟಾರ್ಕ್ ಬಗ್ಗೆ ಫಸ್ಟ್ ತಿಳ್ಕೊಳ್ಳೋಣ, ಅದಾದಮೇಲೆ ಡಿರೈವೇಷನ್ಗೆ ಡೈರೆಕ್ಟಾಗಿ ಎಂಟರ್ ಆಗೋಣ. ಓಕೆ, ಸೊ ಟಾರ್ಕ್ ಈಸ್ ನಥಿಂಗ್ ಬಟ್ ಸೊ ಇಟ್ ಈಸ್ ಕಾಲ್ಡ್ ಆಸ್ ಇಟ್ ಈಸ್ ಅ ಪ್ರಾಡಕ್ಟ್ ಆಫ್ ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂತ ಕರಿತೀವಿ. ಸೊ ಇದು ರೆಪ್ರೆಸೆಂಟೇಷನ್. ಎಸ್ ಅಂದರೆ ಡಿಸ್ಟೆನ್ಸು, ಆ್ಯಂಡ್ ಮೇಲ್ಗಡೆ ಈ ಒಂದು ಸಿಂಬಲ್ ಏನು ಹೇಳುತ್ತೆ ಅಂದರೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂತ ಶಾರ್ಟ್ ಫಾರ್ಮಲ್ಲಿ ಹೇಳುತ್ತೆ. ಆಯ್ತಾ, ಎಸ್. ಸೊ ಟಾರ್ಕ್, what do you mean by this torque? Okay, we know that so when a body or when a block is kept, when we apply the force, so what happens, ee ಒಂದು ಬ್ಲಾಕ್ ಮೂವ್ ಆಯಿತು ಅಂತ ಹೇಳಿದ್ರೆ, so that is called as what, displacement ಅಂತ ಕರಿತೀವಿ. so then we will get a quantity called as work is equal to force into distance or displacement ಅಂತ ಕರಿತೀವಿ. ಆಯ್ತಾ, so this torque is similar to this one, but ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಆಗಿರೋದನ್ನ ಡಿಸ್ಕಸ್ ಮಾಡಲ್ಲ, ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಅನ್ನು ನಾವು ಇನ್ವಾಲ್ವ್ ಮಾಡ್ಕೊಳ್ಳಲ್ಲ ಟಾರ್ಕ್ ಅಲ್ಲಿ, ಬಟ್ ನಾವು ಅಪ್ಲೈ ಮಾಡುವಂತಹ ಫೋರ್ಸ್ ಅನ್ನ ಯಾವ ಒಂದು ಡಿಸ್ಟೆನ್ಸ್ಗೆ ಅಪ್ಲೈ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಓಕೆ, ಎಸ್. ಸೊ ಕನ್ಫ್ಯೂಷನ್ ಆಗಕ್ಕೆ ಹೋಗ್ಬಿಡಿ. ಸೊ ಕ್ಲಿಯರ್ ಆಗಿ ತುಂಬಾ ಸಿಂಪಲ್ ಆಗಿ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಟಾರ್ಕ್ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಫಸ್ಟ್ ಲೆಟ್ ಅಸ್ ಕನ್ಸಿಡರ್ ಎ ರಾಡ್. ಓಕೆ, ಲೆಟ್ ಅಸ್ ಕನ್ಸಿಡರ್ ಎ ರಾಡ್. ಆಯ್ತಾ, ಸೊ ಒಂದು ರಾಡ್ ಅನ್ನ ಕನ್ಸಿಡರ್ ಮಾಡ್ಕೊಳ್ಳೋಣ. ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಮಿಡ್ ಪಾಯಿಂಟ್ ಅಂತ ಅನ್ಕೊಳ್ಳೋಣ. ಇಲ್ಲಿ ಪೈವೋಟ್ ಮಾಡಿದ್ದಾರೆ, ಅಂದ್ರೆ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ. ನಾವು ದಿಸ್ ರಾಡ್ ಈಸ್ ಹ್ಯಾವಿಂಗ್ ದ ವಾಟ್ ಫ್ರೀಡಮ್ ಟು ಐದರ್ ಬೆಂಡ್ ಲೈಕ್ ದಿಸ್, ಈ ಕಡೆ ಬೆಂಡ್ ಆಗ್ಬೋದು ಅಥವಾ ಈ ಕಡೆ ಬೆಂಡ್ ಆಗ್ಬೋದು. ಹೌದಾ, ಸೊ ಇಫ್ ಈ ಕಡೆ ಬೆಂಡ್ ಆಯಿತು ಅಂದ್ರೆ ಏನಾಗುತ್ತೆ, ಸೊ ರಾಡ್ ಈ ರೀತಿ ಈ ಒಂದು ಪೊಸಿಷನ್ಗೆ ಬರುತ್ತೆ. ಸೊ ರೈಟ್ ಸೈಡಲ್ಲಿ ಬೆಂಡ್ ಆಯಿತು ಅಂತ ಹೇಳಿದ್ರೆ ಈ ಪೊಸಿಷನ್ಗೆ ಬರುತ್ತೆ. ಹೌದಾ, yes or no? So idistu namage the possibilities that a rod can bend if we apply the force on either side of this rod. hauda, let us consider illello ಒಂದು ಕಡೆ ಫೋರ್ಸ್ ಅಪ್ಲೈ ಮಾಡಿದೀವಿ ಅಂತ ಅನ್ಕೊಳ್ಳೋಣ. ಆಯ್ತಾ, ಸೊ ನಾವು ದಿಸ್ ಐ ವಿಲ್ ಕನ್ಸಿಡರ್ ದಿಸ್ ಪಾಯಿಂಟ್ ಆಸ್ O. ಓಕೆ, ಸೊ ಇಲ್ಲಿ ಫೋರ್ಸ್ ಅಪ್ಲೈ ಮಾಡ್ತೀವಲ್ಲ, ದಟ್ ಫೋರ್ಸ್ ವಿ ವಿಲ್ ಕನ್ಸಿಡರ್ ಇಟ್ ಆಸ್ ವಾಟ್, ಟಾರ್ಕ್ಗೆ ಅಪ್ಲೈ ಮಾಡುವಂಥ ಫೋರ್ಸನ್ನು ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ 10 ನ್ಯೂಟನ್ ಅಂತ ಕನ್ಸಿಡರ್ ಮಾಡೋಣ. ಸೊ ನಾವು 10 ನ್ಯೂಟನ್ ಇಸ್ ದ ಫೋರ್ಸ್. ವಾಟ್ ಈಸ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್? ನೋಡಿ, ಈ ಒಂದು ಪೈವೋಟ್ ಪಾಯಿಂಟ್ ಅಥವಾ ಫಿಕ್ಸ್ಡ್ ಪಾಯಿಂಟ್, ಆ ಪಾಯಿಂಟಿಗೆ ಈ ಫೋರ್ಸ್ ಏನಾಗಿದೆ, ಈ ಫೋರ್ಸ್ ನೋಡಿ ಪರ್ಪೆಂಡಿಕ್ಯುಲರ್ ಆಗಿದೆ. ಸೊ ಈ ಡಿಸ್ಟೆನ್ಸ್ ನಾವೇನಂತ ಕರಿತೀವಿ, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂತ ಕರಿತೀವಿ. ಆಯ್ತಾ, ಡಿಸ್ಪ್ಲೇಸ್ಮೆಂಟ್ ಅಲ್ಲ, ಇಟ್ ಇಸ್ ಎ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದ ಪೈವೋಟ್ ಪಾಯಿಂಟ್. ಪೈವೋಟ್ ಪಾಯಿಂಟ್ ಅಂದ್ರೆ ಫಿಕ್ಸ್ಡ್ ಪಾಯಿಂಟ್. ಆಯ್ತಾ, ಸೊ ಅದನ್ನು ನಾವಿಲ್ಲಿ ಈ ಒಂದು ಕಾನ್ಸೆಪ್ಟಿಗೆ ಅಪ್ಲೈ ಮಾಡ್ತೀವಿ. ನಾವು ಫಿಕ್ಸ್ಡ್ ಪಾಯಿಂಟಲ್ಲಿ ಆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂದ್ರೆ ಏನು ಅಂತ ಕ್ಲಿಯರ್ ಆಗಿ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಎಸ್, ಸೊ ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಈಗ ಈ ರೀತಿ ಬೆಂಡ್ ಆಗಿತ್ತು ಅನ್ಕೊಳ್ಳೋಣ, ಐ ವಿಲ್ ಅಪ್ಲೈ ದ ಫೋರ್ಸ್ ಪರ್ಪೆಂಡಿಕ್ಯುಲರ್ ಆಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಫಿಕ್ಸ್ಡ್ ಪಾಯಿಂಟ್ ಈಸ್ ದಿಸ್ ಒನ್. ನಾವು ದಿಸ್ ಇಸ್ ನಾಟ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಯಾಕೆಂದ್ರೆ ಇದು ಕ್ರಾಸ್ ಆಗಿದೆ. ನೋಡಿ, ಹಾರಿಜಾಂಟಲ್ ಬರಬೇಕು. ಸಿ, ದಿಸ್ ಇಸ್ ಎ ಕ್ರಾಸ್, ಅಂದ್ರೆ ಇನ್ಕ್ಲಿನೇಷನ್ ಇದೆ. ಸೊ ಇಲ್ಲಿ ಆಂಗಲ್ ಸ್ವಲ್ಪ ಫಾರ್ಮ್ ಆಗ್ತದೆ, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಗಲ್ಲ. ಹೌದಾ, ಸೊ ಈ ಒಂದು ಫೋರ್ಸ್ನ ಸ್ಟ್ರೈಟ್, ಅಂದ್ರೆ ಆ ಫೋರ್ಸ್ ಅಪ್ಲೈ ಏನಾಗ್ತದೆ ಅಲ್ಲಿಂದ ಸ್ಟ್ರೈಟ್ ಪರ್ಪೆಂಡಿಕ್ಯುಲರ್ ಅಥವಾ ವರ್ಟಿಕಲ್ ಆಗಿ ನಾನು ಸ್ಟ್ರೈಟ್ ಲೈನ್ ಡ್ರಾ ಮಾಡಿದ್ರೆ, ಈ ಹಾರಿಜಾಂಟಲ್ಗೂ ಪರ್ಪೆಂಡಿಕ್ಯುಲರ್ ಯಾವಾಗ ಮೀಟ್ ಆಗುತ್ತೋ ಆ ಆಂಗಲ್ ಏನಿದೆ, ದಿಸ್ ಇಸ್ ಕಾಲ್ಡ್ ಪರ್ಪೆಂಡಿಕ್ಯುಲರ್ ಆಂಗಲ್. ಹೌದಾ, 90 ಡಿಗ್ರಿ ಬರುತ್ತೆ. ನಾವು ದಿಸ್ ಡಿಸ್ಟೆನ್ಸ್ ಇಸ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ದಿಸ್ ಡಿಸ್ಟೆನ್ಸ್ ಇಸ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಓಕೆ, ಎಸ್. ಸೊ ಈ ಒಂದು ಪಾಯಿಂಟ್ ಇಂದ ಇಲ್ಲಿಗೆ ಏನು ಕನ್ಸಿಡರ್ ಮಾಡ್ತೀವಿ, ದಿಸ್ ಇಸ್ ನಾಟ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ in this case. So in this case from here to here, that is the perpendicular. Let's say for example ಇದನ್ನ m ಅಂತ ತಗೊಂಡ್ರೆ, ಈ ಫಸ್ಟ್ ಕೇಸ್ ಅಲ್ಲಿ OM is the perpendicular distance. ಸೆಕೆಂಡ್ ಕೇಸ್ ಅಲ್ಲಿ OM is not the perpendicular distance. Instead see OMP ಅಂತ ತಗೊಳ್ಳೋಣ, OP is the perpendicular distance. Clear? Okay, yes. ನಾವು ಫೋರ್ಸ್ ಆಫ್ ಅಪ್ಲಿಕೇಶನ್ ಆಫ್ ಫೋರ್ಸ್ ಎಲ್ಲಿಗೆ ಹಾಕ್ತೀವಿ, ಆ ಪೈವೋಟ್ ಪಾಯಿಂಟ್ ಎಲ್ಲಿದೆ ಅಲ್ಲಿಂದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಯಾವುದು ಅಂತ ತಿಳ್ಕೋಬೇಕು in order to consider the torque or in order to calculate the torque. So I hope you are clear with what do you mean by torque ಅಂತ. Clear? Yes. So now, so ಈ ಒಂದು ಬೇಸಿಕ್ಸ್ ಗೊತ್ತಿದ್ರೆ, now let us enter into okay today's derivation. ಸೊ ಏನು ನೋಡಿ, ಇಲ್ಲಿ ನೋಡಿ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ರೈಟ್ ಸೈಡ್ ಇದೆ, ನಿಮ್ಮ ರೈಟ್ ಸೈಡ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಐ ವಿಲ್ ಮೆನ್ಷನ್ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಹಿಯರ್ ಇನ್ ದಿಸ್ ಡೈರೆಕ್ಷನ್. ಓಕೆ, there are two charges, one is negative charge at A and positive charge at B. okay, when and they are at a distance 2A. ಓಕೆ, ಸೊ ಡೈಪೋಲ್ ಕಾನ್ಸೆಪ್ಟ್ ನಾನು ಎಕ್ಸ್ಪ್ಲೇನ್ ಮಾಡಿದಾಗ ನಿಮಗೆ ಹೇಳಿದ್ದೆ, ಕ್ಯಾಲ್ಕುಲೇಷನ್ಗೆ ಈಸಿ ಆಗಲಿ ಅಂತ 2A ಡಿಸ್ಟೆನ್ಸನ್ನು ನಾನು ತಗೊಳ್ತಾ ಇದ್ದೀನಿ. ಓಕೆ, ಡೈಪೋಲ್ ಮೂಮೆಂಟ್ ಯಾವ ಕಡೆ ಇರೋದು, ನೆಗೆಟಿವ್ ಟು ಪಾಸಿಟಿವ್, ಆ್ಯಂಡ್ ಡೈಪೋಲ್ ಮೂಮೆಂಟ್ ಈಸ್ ಡಿನೋಟೆಡ್ ಬೈ P.
ಆಯಿತಾ. ಸೊ ನೋಡಿ ಈಗ ಡೈಪೋಲ್ ಕಾನ್ಸೆಪ್ಟ್ ಇಟ್ಟಾಗ ಸೊ ವಿ ಹ್ಯಾವ್ ಟು ಕನ್ಸಿಡರ್ ಡೈಪೋಲ್ ಮೂಮೆಂಟ್. ಸೊ ಹಿಯರ್ ಎರಡು ವೆಕ್ಟರ್ಸ್ ಬರುತ್ತೆ. ಡೈಪೋಲ್ ಮೂಮೆಂಟ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ. ಈ ಎರಡು ವೆಕ್ಟರ್ ಕ್ವಾಂಟಿಟಿ ಇಟ್ಟಾಗ ದ ಆಂಗಲ್ ಬಿಟ್ವೀನ್ ದೆಮ್ ಇಸ್ ವಾಟ್ ಐ ವಿಲ್ ಕನ್ಸಿಡರ್ ಇಟ್ ಆಸ್ ಥೀಟಾ. ಇದೆಲ್ಲ ಇನ್ಫಾರ್ಮೇಷನ್ ನೆಕ್ಸ್ಟ್ ಪೇಜಲ್ಲಿ ಬರ್ದಿದ್ದೀನಿ. ಸೊ ಫಸ್ಟ್ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಕ್ಲಿಯರ್? ಎಸ್. ನೋಡಿ ಎಲೆಕ್ಟ್ರಿಕ್ ಫೀಲ್ಡ್ ಈ ರೀತಿ ಬರ್ತಾ ಇದೆ. ಓಕೆ, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಬರ್ತಾ ಇರೋದು ಬಿಕಾಸ್ ಆಫ್ ಸಮ್ ಚಾರ್ಜ್, ಪಾಯಿಂಟ್ ಚಾರ್ಜ್ ಇದೆ ಎಲ್ಲೋ ಒಂದು ಕಡೆ ಇದೆ, ಅದರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಎಮರ್ಜ್ ಆಗ್ತಾ ಇದೆ. ಸೊ ಇಲ್ಲೂ ಒಂದು ಪಾಯಿಂಟ್ ಚಾರ್ಜ್ ಇದ್ರೆ ಅದೇನು ಮಾಡುತ್ತೆ, ಪುಷ್ ಮಾಡುತ್ತೆ. ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಡೈರೆಕ್ಷನಲ್ಲಿ ಇದೆಯೋ ಅದೇ ಡೈರೆಕ್ಷನಲ್ಲಿ ಫೋರ್ಸನ್ನು ಅಪ್ಲೈ ಮಾಡುತ್ತೆ. ಫಾರ್ ದಿಸ್ ಪಾಸಿಟಿವ್ ಚಾರ್ಜ್ ದ ಫೋರ್ಸ್ ವಿಲ್ ಬಿ, ಓಕೆ, ಸೊ ಫೋರ್ಸ್ ಆನ್ ದ ಪಾಸಿಟಿವ್ ಚಾರ್ಜ್ ವಿಲ್ ಬಿ ಈಕ್ವಲ್ ಟು Q into E. Okay, force on the positive charge will be equal to Q into E, and that is the direction of the force. Andre along the side of electric field direction of the force apply ಆಗ್ತದೆ. ಯಾವುದಕ್ಕೆ? ಪಾಸಿಟಿವ್ ಚಾರ್ಜ್ಗೆ. ಕ್ಲಿಯರ್? ಯಾವ ಚಾರ್ಜ್ಗೆ? ಪಾಸಿಟಿವ್ ಚಾರ್ಜ್ಗೆ. ಅದೇ ನೆಗೆಟಿವ್ ಚಾರ್ಜಿಗೆ ಬರೋಣ. ಸಿ ನೆಗೆಟಿವ್ ಚಾರ್ಜ್ ಏನು ಮಾಡುತ್ತೆ, ಈ ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್ ಏನು ಮಾಡುತ್ತೆ, ಅಟ್ರಾಕ್ಟ್ ಮಾಡುತ್ತೆ. ಆಪೋಸಿಟ್ ಇನ್ ಫೋರ್ಸ್ ಯಾವ ಕಡೆ ಇರುತ್ತೆ, ಆಪೋಸಿಟ್ ಡೈರೆಕ್ಷನಲ್ಲಿ ಇರುತ್ತೆ. ಓಕೆ, ಸೊ ದಿಸ್ ಇಸ್ ದ ಫೋರ್ಸ್, ದಟ್ ಫೋರ್ಸ್ ಇಸ್ ಈಕ್ವಲ್ ಟು Q into E. ಸೊ ನೀವು ಕೇಳ್ಬೋದು, ಸರ್ ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಬರೀತಾ ಇರೋದು ಇಲ್ಲೂ ಕೂಡ ಮತ್ತೆ ಅಲ್ಲೂ ಕೂಡ. ಓಕೆ, ಸೊ ಫೋರ್ಸ್ ಆನ್ ದ ನೆಗೆಟಿವ್ ಚಾರ್ಜ್. ಸೊ ಹಾಗಾಗಿ ನಾನು -Q + Q ಅಂತ ಬರೆಯಲ್ಲ. ಯಾಕೆ ಅಂತ ನಿಮಗೆ ಇನ್ ನೆಕ್ಸ್ಟ್ ಡಿರೈವೇಷನ್ ಬರೆಯುವಾಗ ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಎಸ್. ಸೊ ಫೋರ್ಸ್ ಇನ್ ಮ್ಯಾಗ್ನಿಟ್ಯೂಡ್ ವ್ಯಾಲ್ಯೂಸ್ QE ಆ್ಯಂಡ್ QE. ಕ್ಲಿಯರ್? ಎಸ್. ಸೊ ಇದು ಅಪ್ಲೈ ಮಾಡಿದಾಗ ಏನಾಗುತ್ತೆ, ದೇರ್ ವಿಲ್ ಬಿ ರೊಟೇಷನಲ್ ಮೋಷನ್ ಆಗುತ್ತೆ. ಓಕೆ, ಬಿಕಾಸ್ ಆಫ್ ವಾಟ್? ಬಿಕಾಸ್ ಆಫ್ ದ ಟಾರ್ಕ್ ಅಪ್ಲೈ ಆಗುತ್ತೆ. ಆ ಟಾರ್ಕಿಂದ ಏನಾಯಿತು, ಈ ಪಾಸಿಟಿವ್ ಚಾರ್ಜ್ ಹಿಂಗೆ ಮುಂದೆ ಹೋಗೋದಕ್ಕೆ ಟ್ರೈ ಮಾಡುತ್ತೆ, ನೆಗೆಟಿವ್ ಚಾರ್ಜು ಮೇಲ್ಗಡೆ ಹೋಗೋದಕ್ಕೆ ಟ್ರೈ ಮಾಡುತ್ತೆ. ಸೊ ನೆಗೆಟಿವ್ ಚಾರ್ಜ್ ಈ ರೀತಿ ಬಂದು ಕೂರುತ್ತೆ, ಪಾಸಿಟಿವ್ ಚಾರ್ಜ್ ಈ ರೀತಿ ಬಂದು ಕೂರುತ್ತೆ, ಲೈಕ್ ದಿಸ್. ಓಕೆ, ದಿಸ್ ಇಸ್ ದ ಎಫೆಕ್ಟ್ ಆಫ್ ವಾಟ್? ಟಾರ್ಕ್. ಬಟ್ ಆ ಟಾರ್ಕ್ ಎಷ್ಟು ಅಪ್ಲೈ ಮಾಡುತ್ತೆ ಅಥವಾ ಟಾರ್ಕ್ ಎಷ್ಟು ಇಲ್ಲಿಗೆ ಆಕ್ಟ್ ಆಗ್ತದೆ ಅನ್ನೋದನ್ನು ಫೈಂಡ್ ಔಟ್ ಮಾಡೋದೇ ಈ ಒಂದು ಡಿರೈವೇಷನ್ನ ಏಮು. ಕ್ಲಿಯರ್? ಎಸ್, ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಫಾರ್ ಯು. ರೈಟ್. ಸೊ ಈಗ ಫೋರ್ಸ್ ಗೊತ್ತಾಯಿತು. ಸೊ ಇಲ್ಲಿ ಮತ್ತೆ ಅಲ್ಲೂ ಎರಡೂ ಕೂಡ ಫೋರ್ಸ್ ಆಯಿತು. ಪೈವೋಟ್ ಪಾಯಿಂಟ್ ಎಲ್ಲಿ? ಸಿ ದಿಸ್ O ಇಸ್ ದ ಪೈವೋಟ್ ಪಾಯಿಂಟ್. ಈಗ O ಇಸ್ ದ ಪೈವೋಟ್ ಪಾಯಿಂಟ್ ಅಂದರೆ ಫೋರ್ಸ್ ಇಲ್ಲಿಗಾಯಿತು. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಯಾವುದಾಗುತ್ತೆ? OM ಇಸ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಓಕೆ, ಫಾರ್ ಪಾಸಿಟಿವ್ ಚಾರ್ಜ್. ಓಕೆ, ಸೊ ಐ ವಿಲ್ ರೈಟ್ ಹಿಯರ್ ಫಾರ್ ಪಾಸಿಟಿವ್ ಚಾರ್ಜ್, ಓಕೆ, ಪಾಸಿಟಿವ್ ಚಾರ್ಜ್ OM is the perpendicular distance. For negative charge, perpendicular distance ಯಾವುದಾಗುತ್ತೆ ಹೇಳಿ ನೋಡೋಣ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಯಾವುದಾಗುತ್ತೆ ಅಂತೇಳಿ. ನೋಡಿ, ಇದು ಫೋರ್ಸು. ಓಕೆ, ಇದು ಪೈವೋಟ್ ಪಾಯಿಂಟು. ಇಲ್ಲಿಂದ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋದರೆ ದಿಸ್ ಒನ್ ವಿಲ್ ಬಿಕಮ್, ದಟ್ ಮೀನ್ಸ್ ON will become the, okay, OM will become the perpendicular distance. Okay, so now we have the force, we have the perpendicular distance. Here also we have the force, we have the perpendicular distance. We have to add those things in order to get the total torque. ಅದೇ ಕೆಲಸ ಇರೋದು. ಸೊ ಈಗ ಟೋಟಲ್ ಆ್ಯಡ್ ಮಾಡಿದಾಗ ವಿ ವಿಲ್ ಗೆಟ್, ಸಿ MN ವ್ಯಾಲ್ಯೂನು ಸೇಮೆ. ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಡ್ರಾ ಮಾಡ್ಕೊಂಡ್ರೆ BC ಅಂತ ಡ್ರಾ ಮಾಡ್ಕೊಳ್ತೀನಿ. ಸೊ MN ವಿಲ್ ಬಿ ಈಕ್ವಲ್ ಟು ವಾಟ್? MN ವಿಲ್ ಬಿ ಈಕ್ವಲ್ ಟು BC. ಕರೆಕ್ಟಾ? ಓಕೆ, ಸೊ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಓವರ್ ಆಲ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಫೋರ್ಸ್ ಏನಾಗುತ್ತೆ? MN ಅಥವಾ BC. ಸೊ ವಿ ವಿಲ್ ಫೈಂಡ್ ಔಟ್ ದಿಸ್ ಬೈ ಯೂಸಿಂಗ್ ದ ಜಾಮೆಟ್ರಿ. ಸೊ ಇದಿಷ್ಟು ಟಾಪಿಕ್ಕು. ಈ ಟಾಪಿಕ್ ಅರ್ಥ ಆಯಿತು ಅಂದ್ಕೊಳ್ತೀನಿ. ಅರ್ಥ ಆಗಿದ್ರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇಫ್ ಯು ಆರ್ ನ್ಯೂ ಟು ದ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಓಕೆ, ವಿತೌಟ್ ಮಿಸ್. ಕ್ಲಿಯರ್? ಎಸ್. ಸೊ ನಾವು ಸಿ, ನಾನು ಇಲ್ಲಿವರೆಗೂ ಏನೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ ಅದಷ್ಟು ಕೂಡ ಇಲ್ಲಿ ನಿಮಗೆ ಕ್ಲಿಯರ್ ಆಗಿ, ಓಕೆ, ಸ್ಟೆಪ್ ಬೈ ಸ್ಟೆಪ್, ಲೈನ್ ಬೈ ಲೈನ್ ನಿಮಗೆ ಬರ್ಕೊಟ್ಟಿದ್ದೀನಿ. ಇದನ್ನು ನೀವು ಎಕ್ಸಾಮಲ್ಲಿ ಇದೇ ರೀತಿ ಬರೀರಿ, ಔಟ್ ಆಫ್ ಮಾರ್ಕ್ಸ್ ಸಿಗುತ್ತೆ. ಅಂದರೆ ಈ ಡಿರೈವೇಷನ್ಗೆ 3 ಮಾರ್ಕ್ಸ್ ಕೇಳಿದ್ರೆ 3 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ಓಕೆ, ಇದಿಷ್ಟು ಬರೆದು ನೆಕ್ಸ್ಟ್ ಡಿರೈವೇಷನ್ ಬರೀಬೇಕು. ಈಗ ನೆಕ್ಸ್ಟ್ ಡಿರೈವೇಷನ್ ನಾನು ಬರಿತಾ ಹೋಗ್ತೀನಿ. ಕ್ಲಿಯರ್? ಎಸ್. ಓಕೆ, ಎಸ್, ಫೈನ್. ಎಸ್. ಸೊ ಸೇಮ್ ಡಯಾಗ್ರಾಮ್ ಇಲ್ಲೇ ಬರೆದಿದ್ದೀನಿ. ನಾವು ಲೆಟ್ ಅಸ್ ಎಂಟರ್ ಇನ್ ಟು ದ ಡಿರೈವೇಷನ್. ಓಕೆನಾ? ಎಸ್. ಸಿ, from where we have to start, we have to ultimately ನಾವು ಯಾವ ಒಂದು ಟಾಪಿಕ್ಗೆ ಬರಬೇಕು, we have to come to the topic torque. Torque is represented with the help of letter, okay, or symbol tau. ಈ ಒಂದು tau ಅನ್ನು representation ಮಾಡ್ತೀವಿ. So we have the formula which is force, okay, into perpendicular distance. Force into perpendicular distance. So ಇಲ್ಲಿ ಎರಡು ಫೋರ್ಸ್ ಅಪ್ಲೈ ಆಗ್ತದೆ. ಸೊ ಹಾಗಾಗಿ ಟಾರ್ಕ್ನ ಫಸ್ಟ್ ಫೋರ್ಸಿಗೆ ಅಪ್ಲೈ ಆಗೋದನ್ನ tau 1 ಅಂತ ತಗೊಳ್ತೀನಿ. ಸೊ ಹಾಗಾಗಿ ಇಫ್ ದಿಸ್ ಇಸ್ F plus Q into perpendicular distance, and I will consider one more thing. I will consider, see, I will write here, ನೋಡಿ ಇಲ್ಲಿ ಬರೀತೀನಿ. Next I will consider torque tau 2 which is equal to F negative charge into perpendicular distance. ಆಯ್ತಾ? ಸೊ ಇದು ಎರಡನ್ನೂ ಫೈಂಡ್ ಔಟ್ ಮಾಡಿಕೊಂಡು ಅದಾದ್ಮೇಲೆ ಯಾವುದಕ್ಕೆ ಬರಬೇಕು? ವಿ ಹ್ಯಾವ್ ಟು ಗೋ ಫಾರ್ ಆ್ಯಡಿಂಗ್ ಅಪ್ ಬೋತ್ ದೀಸ್ ಟಾರ್ಕ್ಸ್. ಕ್ಲಿಯರ್? ಎಸ್. ಸೊ ಫಸ್ಟಿಗೆ ಫೋರ್ಸ್ ತಗೊಳ್ಳೋಣ.
See, force is a vector quantity, so force on the positive charge will be equal to, we have the formula, that is Q into E. Okay, see here, this is positive charge and we have electric field. LHS alli we have the vector form, RHS allu vector form alli baribeku. Direction baritini iga. Direction yav side alli ide? In the direction of what? Electric field. Positive charge irodu yavdu? In the direction of electric field, and positive charge apply aguanta force yav kade? In the direction of electric field. So hagagi I will write along E, along electric field anta baritini. Okay, so idanna innond reeti represent madabodu. So eradu same direction alli irodrinda, so plus Q into plus E anta represent ಮಾಡ್ತೀನಿ. along E ಅಂದ್ರೆ ಏನು? ಎರಡು ಸೇಮ್ ಡೈರೆಕ್ಷನ್ ಅಲ್ಲಿ ಇದೆ, which is equal to Q into E. Q into E. Clear? Yes. So ಅದೇ ರೀತಿ the force on the negative charge will be equal to the negative charge, okay, into electric field. ಇದು opposite to electric field ಇದೆ ನೋಡಿ. ಫೋರ್ಸ್ ಯಾವ ಕಡೆ ಅಪ್ಲೈ ಆಗ್ತದೆ? ನೆಗೆಟಿವ್, ಅಂದ್ರೆ ಆಪೋಸಿಟ್ ಟು ದ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಆಗ್ತದೆ ನೆಗೆಟಿವ್ ಚಾರ್ಜ್ಗೆ. ಸೊ ಹಾಗಾಗಿ ಆಪೋಸಿಟ್ ಟು ಇ, ಆಪೋಸಿಟ್ ಟು ಇ. ಓಕೆನಾ? ಸೊ ಈಗ ಅದನ್ನ ಮ್ಯಾಥಮೆಟಿಕಲಿ ಹೇಗೆ ರಿಪ್ರೆಸೆಂಟ್ ಮಾಡೋದು? ಓಕೆ, ಸೊ ದಟ್ ಈಸ್ ಮೈನಸ್ ಕ್ಯೂ. ಈ ವ್ಯಾಲ್ಯೂ ಏನು? ದ ವ್ಯಾಲ್ಯೂ ಆಫ್ ಚಾರ್ಜ್ ಇಸ್ ಮೈನಸ್ ಕ್ಯೂ, and we have electric field in the opposite direction, hence it is minus q into e. So magnitude na now consider madkondre, so f plus q is equal to q into e, and f minus q is equal to, here also, q into e. That's why see ಇಲ್ಲಿ represent ಮಾಡುವಾಗ ನಾನು ಏನು represent ಮಾಡಿದ್ದೀನಿ? q into e and q into e ಅಂತ represent ಮಾಡಿದ್ದೀನಿ. I hope this is clear for you, right? Yes. So ಈಗ torque tau 1 is equal to f ಎಷ್ಟಾಗುತ್ತೆ? q into e, and what is a perpendicular distance ನೋಡಿ? ಪಾಸಿಟಿವ್ ಚಾರ್ಜ್ ಅಲ್ವಾ? ಸೊ ಪಾಸಿಟಿವ್ ಚಾರ್ಜ್ ಅಂದ್ರೆ ಇಲ್ಲಿಗೆ ಫೋರ್ಸ್ ಅಪ್ಲೈ ಆಗ್ತದೆ, ಅದನ್ನ ಲೈಟ್ ಆಗಿ ಹಿಂಗೆ ಎಕ್ಸ್ಟೆಂಡ್ ಮಾಡ್ತೀನಿ. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಏನಾಗುತ್ತೆ? OM. ಹೌದಾ? ಸೊ ಹಾಗಾಗಿ ಐ ವಿಲ್ ರೈಟ್ ಇಟ್ ಹಿಯರ್ ಆಸ್ ವಾಟ್? ಇಂಟು OM. Clear? Yes. So ಅದೇ ಟಾರ್ಕ್ tau 2 is equal to ಏನಾಗುತ್ತೆ? ಸೊ ದಟ್ ಈಸ್ q into e into what is a perpendicular distance? O is a pivot point. ಕಾನ್ಸೆಪ್ಟ್ ಆಫ್ ಟಾರ್ಕ್ ಅನ್ನು ನೆನಪಿಸ್ಕೊಳ್ಳಿ, ಎಕ್ಸ್ಪ್ಲೈನ್ ಮಾಡೋದನ್ನಲ್ಲ ಸ್ಟಾರ್ಟಿಂಗ್ ಅಲ್ಲಿ ಅದನ್ನ. O is a pivot point. ಆ O ಪಾಯಿಂಟ್ಗೆ ಫೋರ್ಸ್ ಇದು. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಏನು? O ಪಾಯಿಂಟಿಗೂ ಫೋರ್ಸಿಗೂ ಇದನ್ನ ಎಕ್ಸ್ಟೆಂಡ್ ಮಾಡಿದ್ರೆ ದಿಸ್ ವಿಲ್ ಬಿ ದ ಪರ್ಪೆಂಡಿಕ್ಯುಲರ್. ON will be the perpendicular distance. Correct? ON will be the perpendicular distance. Now overall torque tau, okay, so total torque is equal to tau 1 plus tau 2, which is equal to, see, q into e into OM plus q into e into ON. So ಎರಡರಲ್ಲೂ ಏನು ಕಾಮನ್ ಇದೆ? ಸೊ ಹಿಯರ್ ವಿ ಕ್ಯಾನ್ ಅಬ್ಸರ್ವ್ q into e is common. Okay, so what will remain? OM plus ON will remain. OM plus ON ಅನ್ನು ಎರಡು ಆಡ್ ಮಾಡಿ ನೋಡಿ ಇಲ್ಲಿ. OM and ON, if we add together we will get MN. So q into e, okay, into MN ಸಿಗುತ್ತೆ. So this is the torque value. ಹೌದಾ? Now we have to find out the MN value. Okay, so geometry apply ಮಾಡಿ we have to find out. So here I will write, okay, yes, ಇದಿಷ್ಟು one topic. ಸೊ ನೀವು ಸ್ಟೆಪ್ ಬೈ ಸ್ಟೆಪ್ ಕೆಳಗಡೆ ಒಂದು ಬರಿಬೇಕಾಗತ್ತೆ. ಸೊ ಹಿಯರ್ ಇಫ್ ವಿ consider the triangle from this figure, from figure, okay, MN is equal to BC na. MN is equal to BC na, correct? Yes. So MN is equal to BC ಆಯ್ತು ಅಂದ್ರೆ, so if I consider triangle, okay, in triangle ABC. So angle C will be equal to what? 90 degree. Can I apply trigonometric function? Can I apply Pythagoras theorem? Yes. Can I apply trigonometric function? Yes. So I can apply trigonometric function. ನಾನೀಗ trigonometric function apply ಮಾಡ್ತೀನಿ. See, so for this I want to know this opposite value. ಈ opposite ಬಿಟ್ರೆ ಈ triangle ಅಲ್ಲಿ ಬೇರೆ ಯಾವ ವ್ಯಾಲ್ಯೂ ಗೊತ್ತಿದೆ? We know this length of this dipole, which is 2a. So opposite ಗೂ hypotenuse ಗೂ ಇರುವಂತಹ relationship ಯಾವುದು ಹೇಳುತ್ತೆ? sin theta. So therefore sin theta is here. If I apply sin theta, it will become opposite, which is equal to BC divided by, and hypotenuse, which is equal to 2a. So which implies BC is equal to, okay, so 2a sin theta. So therefore BC is equal to, instead of BC I can write it as what? MN. Why? Because BC is equal to MN. So MN is equal to 2a sin theta.
ಕ್ಲಿಯರ್, 2a sin theta. I hope this is clear for you. ಸೊ ಇದು ಕ್ಲಿಯರ್ ಆಯಿತು ಅಂದರೆ ಈಗ ಎಮ್ ಎನ್ ವ್ಯಾಲ್ಯೂನ ಇಲ್ಲಿಗೆ ಅಂದರೆ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಕ್ಯೂ ಇ ಎಮ್ ಎನ್ ಈಸ್ ವಾಟ್, 2a sin theta. ನೋಡಿ ಈಗ q into 2a, q into 2a is that is dipole moment which is equal to p. Okay, so p ಉಳ್ಕೊಳ್ಳುತ್ತೆ q into 2a ಅಂದರೆ ಉಳ್ಕೊಳ್ಳೋದೇನೋ e into sin theta, e into sin theta. So this is the torque relationship, okay, or torque expression. Tau is equal to pe sin theta. In vector form ಅಲ್ಲಿ ಹೇಗೆ ಬರೆಯೋದು ಅಂತ ಹೇಳಿದ್ರೆ, see in vector form we can write it as what, tau is equal to p, this is also vector quantity and e is also vector quantity, p cross e ಅಂತ ಬರಿಬಹುದು. This is the vector form. Clear? Is this is clear? Yes, this is what the derivation. ಈ derivation ಗೊತ್ತಿರಬೇಕು ಅಂದ್ರೆ ಟಾರ್ಕ್ ಕಾನ್ಸೆಪ್ಟ್ ಗೊತ್ತಿರಬೇಕು. ಟಾರ್ಕ್ ಕಾನ್ಸೆಪ್ಟ್ ಅಂದ್ರೆ ಏನು, ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಪೈವೋಟ್ ಪಾಯಿಂಟ್ ಯಾವುದು ನೋಡ್ಕೋಬೇಕು, ಇಲ್ಲಿ ಓ ವಿಲ್ ಆಕ್ಟ್ ಆಸ್ ವಾಟ್, ಪೈವೋಟ್ ಪಾಯಿಂಟ್, ಯಾಕಂದ್ರೆ ಅದರ ಸುತ್ತ ಹಿಂಗೆ ರೊಟೇಟ್ ಆಗುತ್ತೆ. ಸೊ ಅಟ್ ಓ ಇಫ್ ಐ ಡ್ರಾ ದ ಪರ್ಪೆಂಡಿಕ್ಯುಲರ್ ಲೈನ್ ದಟ್ ವಿಲ್ ಬಿ ದ ಆಕ್ಸಿಸ್ ಆಫ್ ರೊಟೇಷನ್ ಆಗುತ್ತೆ ಆ ಒಂದು ಡೈಪೋಲಿಗೆ. ಓಕೆ, ಎಸ್, ಐ ಹೋಪ್ ದಿಸ್ ಇಸ್ ಕ್ಲಿಯರ್. ನಾವೀಗ ನೆಕ್ಸ್ಟ್ ಅಂದರೆ ಇದರಲ್ಲಿ ಸ್ಪೆಷಲ್ ಕೇಸಸ್, ಸೊ ಬೇರೆ ಏನಾದರೂ ಔಟ್ಪುಟ್ಸ್ ಬರುತ್ತಾ ನೋಡೋಣ. ಸಿ ಹಿಯರ್ ವಿ ಹ್ಯಾವ್ ದ ಔಟ್ಪುಟ್ಸ್. ಅದರಲ್ಲಿ ನೋಟ್ ಫಾರ್ಮಲ್ಲಿ ನಾನು ಬರೆದಿದ್ದೀನಿ, ಅದನ್ನು ಕೂಡ ನೀವು ಬರ್ಕೊಳ್ಳಿ. ಸೊ ಏನು ಹೇಳುತ್ತೆ, ವಿ ಹ್ಯಾವ್ ಟೋ ಈಸ್ ಈಕ್ವಲ್ ಟು ಪಿ ಇಂಟು ಸೈನ್ ಥೀಟಾ, ಇದನ್ನು ಎಕ್ಸ್ಪ್ಲೇನ್ ಮಾಡಿದೆ. ಟೋ ಈಸ್ ಈಕ್ವಲ್ ಟು ಪಿ ಕ್ರಾಸ್ ಇ, ಇಟ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ. ಆ್ಯಂಡ್ ಸೊ ವೆಕ್ಟರ್ ಫಾರ್ಮಲ್ಲಿ ಬರೀರಿ ಅಂತ ಹೇಳಿದ್ರೆ ಯು ಕ್ಯಾನ್ ರೈಟ್ ಲೈಕ್ ದಿಸ್. ಆ್ಯಂಡ್ ಎಸ್ ಐ ಯೂನಿಟ್ ಆಫ್ ಟಾರ್ಕ್ ಈಸ್ ನ್ಯೂಟನ್ ಮೀಟರ್. ನಾನು ಯಾಕೆ ಆಗಲೇ ಸ್ಟಾರ್ಟಿಂಗಲ್ಲಿ ಅದನ್ನು ಕಂಪೇರ್ ಮಾಡ್ಬೋದು ವರ್ಕ್ ಜೊತೆ ಅಂತ ಹೇಳಿದ್ರೆ, ವರ್ಕ್ ಈಸ್ ಈಕ್ವಲ್ ಟು ವಾಟ್, ಫೋರ್ಸ್ ಇಂಟು ಡಿಸ್ಟೆನ್ಸ್. ಟೋ ಈಸ್ ಈಕ್ವಲ್ ಟು ವಾಟ್, ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಯೂನಿಟ್ ವೈಸ್ ಹೋದರೆ ಇದು ನ್ಯೂಟನ್ ಮೀಟರೇ ಕೊಡುತ್ತೆ, ಸೊ ಇದು ಕೂಡ ನ್ಯೂಟನ್ ಮೀಟರ್ ಕೊಡುತ್ತೆ. ದೇರ್ ಆರ್ ಸಮ್ ಸಿಮಿಲಾರಿಟೀಸ್, ಸೊ ಹೆನ್ಸ್ ಐ ಮೆನ್ಷನ್ಡ್ ಲೈಕ್ ದಿಸ್. ಕ್ಲಿಯರ್? ಎಸ್. ಸೊ ನೆಕ್ಸ್ಟ್ ನೋಟ್ ಏನಿದೆ, ಸಿ ಹಿಯರ್ ವಿ ಹ್ಯಾವ್ ಇಫ್ ಡೈಪೋಲ್ ಈಸ್ ಅಲಾಂಗ್ ಎಲೆಕ್ಟ್ರಿಕ್ ಫೀಲ್ಡ್, ಅಂದರೆ ಡೈಪೋಲು ಈ ರೀತಿ ಪಾಸಿಟಿವ್ ಚಾರ್ಜು ಎಲೆಕ್ಟ್ರಿಕ್ ಫೀಲ್ಡ್ ಜೊತೆಲೇ ಇದ್ದರೆ, ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನಲ್ಲೇ ಇದ್ದು, ನೆಗೆಟಿವ್ ಚಾರ್ಜ್ ಆಪೋಸಿಟ್ ಇದ್ದರೆ ಆ್ಯಂಗಲ್ ಏನಾಗುತ್ತೆ ಆವಾಗ, ಥೀಟಾ. ದೇರ್ ಇಸ್ ನೋ ಇನ್ಕ್ಲಿನೇಷನ್ ಬಿಟ್ವೀನ್ ದ ಡೈಪೋಲ್ ಮೂಮೆಂಟ್. ಡೈಪೋಲ್ ಮೂಮೆಂಟು ಕೂಡ ಇದೇ ಡೈರೆಕ್ಷನಲ್ಲಿದೆ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ಸೇಮ್ ಡೈರೆಕ್ಷನಲ್ಲಿದೆ. ಥೀಟಾ ಏನಾಗುತ್ತೆ, ಝೀರೋ. ಸೊ ಸೈನ್ ಝೀರೋ ಈಸ್ ವಾಟ್, ಝೀರೋ. ಪಿ ಇ ಸೈನ್ ಝೀರೋ ಅಂದರೆ, ಸೊ ಸಾರಿ, ಪಿ ಇ ಸೈನ್ ಥೀಟಾ ಅಂದರೆ ಪಿ ಇ ಇಂಟು ಝೀರೋ. ಸೊ ಹೆನ್ಸ್ ಟಾರ್ಕ್ ವಿಲ್ ಬಿಕಮ್ ಝೀರೋ, ವಿಚ್ we will call it as what, minimum. Okay, so minimum ಯಾವಾಗ ಟಾರ್ಕ್ ಮಿನಿಮಮ್ ಆಗುತ್ತೆ ಅಂದ್ರೆ when we keep the torque, when the torque is kept, okay, or when the torque come to the position where its positive charge is along the direction of electric field ಅಂತ ಬರೋದ್ರೆ it is clear, or theta is equal to 0 between dipole moment and electric field ಅಂತ ಬರೋದ್ರು. okay, yes. So next ಏನೋ, if dipole is perpendicular to the electric field, perpendicular ಅಂದ್ರೆ either ಪಾಸಿಟಿವ್ ಚಾರ್ಜ್ ಮೇಲೆ ಹೋಗಿ ನೆಗೆಟಿವ್ ಚಾರ್ಜ್ ಕೆಳಗಡೆ ಬರೋದು, ಅಥವಾ ನೆಗೆಟಿವ್ ಚಾರ್ಜ್ ಮೇಲೆ ಹೋಗಿ ಪಾಸಿಟಿವ್ ಚಾರ್ಜ್ ಕೆಳಗಡೆ ಬರೋದು. ಸೊ ಅವಾಗ ಡೈಪೋಲ್ ಮೂಮೆಂಟ್ ಹೇಗಾಗುತ್ತೆ, ಸಿ ಹಿಯರ್ ದಿಸ್ ಈಸ್ ದ ಡೈರೆಕ್ಷನ್ ಆಫ್ ಡೈಪೋಲ್ ಮೂಮೆಂಟ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡು ಈ ಡೈರೆಕ್ಷನಲ್ಲಿದೆ. ಓಕೆ, ಸೊ ದಟ್ ಮೀನ್ಸ್ ಹಾರಿಜಾಂಟಲ್ ಪಾಸಿಟಿವ್ ಎಕ್ಸ್. ಸೊ ಡೈಪೋಲ್ ಮೂಮೆಂಟು ಪಾಸಿಟಿವ್ ವೈ ಡೈರೆಕ್ಷನಲ್ಲಿದೆ, ಆ್ಯಂಗಲ್ ಏನಾಗುತ್ತೆ, 90 ಆಗುತ್ತೆ. ಸೊ ಸೈನ್ ಥೀಟಾ, ಸೈನ್ 90 ಈಸ್ ಈಕ್ವಲ್ ಟು ವಾಟ್, 1. ಸೊ ಪಿ ಇ ಸೈನ್ ಥೀಟಾ ಅಂದರೆ ವಿ ವಿಲ್ ಗೆಟ್ ಪಿ ಇ ವ್ಯಾಲ್ಯೂ ಓನ್ಲಿ. ಸೊ ಹೆನ್ಸ್ ದಿಸ್ ವ್ಯಾಲ್ಯೂ ವಿಲ್ ಬಿಕಮ್ ಪಿ ಇ, ಓಕೆ, ಇಂಟು 1 ಆಗುತ್ತೆ ಇಲ್ಲಿ. ಸೊ ಟಾರ್ಕ್ ವಿಲ್ ಬಿಕಮ್ ಮ್ಯಾಕ್ಸಿಮಮ್. Okay, so these are the conditions, or these are the special cases that you must remember. If at all exam ಅಲ್ಲಿ 5 marks ಕೇಳಿದ್ರೆ ಈ ಕಂಡೀಷನ್ಸ್ ಕೇಳಬಹುದು. ಸೊ ಹಾಗಾಗಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಖಂಡಿತ ನೀವು ಇದನ್ನ ನೋಟ್ ಮಾಡ್ಕೊಳ್ಳಿ. ಸೊ ಇದರ ನೋಟ್ಸು ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಗೂಗಲ್ ಕ್ಲಾಸ್ ರೂಮ್ಸ್ ನೋಟ್ಸ್ ಅಂತ ಹೇಳಿ, ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ನೋಟ್ಸನ್ನ ಪ್ರಿಂಟ್ಔಟ್ ತೊಗೋಬೋದು, ಅಥವಾ PDF ಕಾಪಿ ನಿಮಗೆ ಸಿಗುತ್ತೆ. ಸೊ 100% ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಇಲ್ಲಿವರೆಗೂ ನಾನು ಎಕ್ಸ್ಪ್ಲೈನ್ ಮಾಡಿರುವಂತಹ ವಿಷಯ ಅಂದರೆ ಟಾಪಿಕ್ಕು ನಿಮಗೆ ಅರ್ಥ ಆಗಿದ್ದರೆ ನಿಮ್ಮ ಫೀಡ್ಬ್ಯಾಕನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಓಕೆ, ಸೊ ಕಾನ್ಸೆಪ್ಟ್ಸ್ ಅರ್ಥ ಆಯಿತೋ ಇಲ್ವೋ ಅಂಥೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಜೊತೆಗೆ ಐ ಹೋಪ್ ಇಲ್ಲಿವರೆಗೂ ಎಕ್ಸ್ಪ್ಲೈನ್ ಮಾಡಿದ್ದು ಟಾರ್ಕ್ ಕಾನ್ಸೆಪ್ಟನ್ನು ಎಕ್ಸ್ಪ್ಲೈನ್ ಮಾಡಿದ್ದು ಕಂಪ್ಲೀಟಾಗಿ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಎಸ್, ಓಕೆ. ಸೊ ನೋಟ್ಸ್ ಇದೆ, ಕಾನ್ಸೆಪ್ಟ್ಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಇದೆ. ಸೊ ಹೋಲ್ ವಿಡಿಯೋ ನಿಮಗೋಸ್ಕರ ಮಾಡಿರೋದು, ಯುಟಿಲೈಸ್ ಮಾಡ್ಕೊಳ್ಳಿ. ಎಕ್ಸಾಮ್ ಟೈಮಲ್ಲೂ ಕೂಡ ಒಂದ್ಸಲ ಈ ಒಂದು ಟಾಪಿಕ್ನ ನೋಡಿ, ಯಾಕಂತ ಹೇಳಿದ್ರೆ ಎಕ್ಸಾಮಲ್ಲಿ ಬ್ಯಾಹೆಟ್ ಮಾಡಿ ಬರೆಯೋದಕ್ಕೆ ಹೋಗ್ಬೇಡಿ, ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡು ಬರೀರಿ ಸ್ಟೆಪ್ ಬೈ ಸ್ಟೆಪ್. ಓಕೆ, ಸೊ ಅದನ್ನೇ ನಾನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ಆಲ್ ದ topics or the derivation which I have done today or in this video. So if you like the video, or if you understood the video, please give me a like. Okay, so and give the feedback
ಇನ್ ದ ಕಮೆಂಟ್ ಸೆಕ್ಷನ್. ಓಕೆ, ಸೊ ಈ ಒಂದು ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ಆಗಲೇ ಹೇಳ್ದಂಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಅವರಿಗೂ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ, ಹಾಗೂ ಫಿಸಿಕ್ಸ್ ಮೇಸ್ಟ್ರಿ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಮಸ್ತೆ.